ರಾಜಸ್ಥಾನ ಕಳೆದ ಬಾರಿಗೆ ಹೋಲಿಸಿದ್ರೆ ಬಿಜೆಪಿ -11. ಆ 11 ಸೀಟ್ಗಳು ಕೂಡ ಕಾಂಗ್ರೆಸ್ಗೆ ಹೋಗಿವೆ. ಬಿಜೆಪಿ 14, ಕಾಂಗ್ರೆಸ್ 11. ರಾಜಸ್ಥಾನದಲ್ಲಿ ವಸುಂಧರಾ ರಾಜೇವನ್ನ ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಇಟ್ಟಿದ್ದು ಬಿಜೆಪಿಗೆ ತುಟ್ಟಿಯಾಗಿ ಪರಿಣಮಿಸಿದೆ. ಡಾಕ್ಟರ್ ಮಂಜುನಾಥ್ 1,24,000 ಮತಗಳ ಮುನ್ನಡೆ. 1,24,000 ಮತಗಳ ಮುನ್ನಡೆ. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣದಲ್ಲಿ 1,47,000 ಮತಗಳ ಅಂತರದಿಂದ ಮುಂದಿದ್ದಾರೆ. ರಾಜಸ್ಥಾನ್ ಬಿಜೆಪಿ -11, 1,24,000 ಮತಗಳ ಅಂತರದಿಂದ ಡಾಕ್ಟರ್ ಮಂಜುನಾಥ್. ಡಿ.ಕೆ. ಸುರೇಶ್ಗೆ ಕಳೆದ ಬಾರಿ ಗೆದ್ದಿದ್ರು. ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ ಉಡುಪಿಯಿಂದ ಬಂದು ಬೆಂಗಳೂರು ಉತ್ತರದಲ್ಲಿ 94,000 ಮತಗಳ ಅಂತರದಿಂದ ಶೋಭಾ ಕರಂದ್ಲಾಜೆ ಮುಂದಿದ್ದಾರೆ. ತೇಜಸ್ವಿ ಸೂರ್ಯ 1,47,000 ಮತಗಳ ಅಂತರದಿಂದ ಮುಂದಿದ್ದಾರೆ. ಪ್ರಹ್ಲಾದ್ ಜೋಶಿ 81,697 ಮತಗಳ ಮುನ್ನಡೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತೇಜಸ್ವಿ ಸೂರ್ಯ ಮುನ್ನಡೆ ಜಾಸ್ತಿ ಮಾಡಿಕೊಂಡಿದ್ದಾರೆ. ಜಗನ್ ರೆಡ್ಡಿ ನೇತೃತ್ವದ YSR ಕಾಂಗ್ರೆಸ್ ಧೂಳಿಪಟ. ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅಧಿಕಾರದ ಕುರ್ಚಿಗೆ ಪುನರಾಗಮನ. ಟಿಡಿಪಿ 158, NDA 158, ಜಗನ್ ರೆಡ್ಡಿ 17, ಕಾಂಗ್ರೆಸ್ 0. NDA ಮೈತ್ರಿಕೂಟ ಭಾರಿ ಬಹುಮತವನ್ನು ಪಡಿತಾ ಇದೆ ಆಂಧ್ರ ಪ್ರದೇಶದ ವಿಧಾನಸಭೆಯಲ್ಲಿ. ಕುಪ್ಪಂನಿಂದ ಚಂದ್ರಬಾಬು ನಾಯ್ಡು ಅವರ ಸ್ವಂತ ಕ್ಷೇತ್ರ ಮುಂದೆ ಇದ್ದಾರೆ. ಪೀಠಾಪುರಂ ಪವನ್ ಕಲ್ಯಾಣ್ ಮುನ್ನಡೆ. ಪವನ್ ಕಲ್ಯಾಣ್ ಬಿಜೆಪಿ ಮತ್ತು ಚಂದ್ರಬಾಬು ನಾಯ್ಡು ಅವರ ಮೈತ್ರಿಕೂಟ ಜಗನ್ ರೆಡ್ಡಿಯನ್ನ ಹಿಮ್ಮೆಟ್ಟಿಸಿದೆ. ನಗರಿ ಕ್ಷೇತ್ರದಿಂದ ರೋಜಾ ಸೆಲ್ವಮಣಿ ಮುಂದಿದ್ದಾರೆ. 4 ತಿಂಗಳ ಅಂತರದಲ್ಲಿ 2 ವಿಧಾನಸಭೆಗಳು, ಒಂದು ತೆಲಂಗಾಣ, ಒಂದು ಆಂಧ್ರ ಪ್ರದೇಶ, ಎರಡರಲ್ಲೂ ಕೂಡ ಆಂಟಿ ಇನ್ಕಂಬನ್ಸಿಯ ಕಾರಣದಿಂದಾಗಿ ಒಂದು ಕಡೆ ಚಂದ್ರಶೇಖರ್ ರಾವ್, ಇನ್ನೊಂದು ಕಡೆ ಜಗನ್ ರೆಡ್ಡಿ ಅಧಿಕಾರ ಕಳೆದುಕೊಂಡಿದ್ದಾರೆ. ಕಾಂಗ್ರೆಸ್ 93ರಲ್ಲಿದೆ ಏಕಾಂಗಿಯಾಗಿ. ಕಳೆದ ಬಾರಿಯ 52 ನೋಡಿದರೆ ಕಾಂಗ್ರೆಸ್ ಹ್ಯಾಸ್ ಗೇನ್ಡ್ 41 ಸೀಟ್ಸ್. 41 ಸೀಟ್ಗಳನ್ನು ದೇಶವ್ಯಾಪಿ ಕಾಂಗ್ರೆಸ್ ಹೆಚ್ಚು ತೆಗೆದುಕೊಳ್ತಾ ಇದೆ. ಮನ್ಸೂರ್ ಅಲಿ ಖಾನ್ 44,349. ಪ್ರಾಯಶಃ 2 ದಶಕಗಳ ನಂತರ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ತೆಕ್ಕೆಗೆ ಬರ್ತಾ ಇದೆ. CK ಜಾಫರ್ ಶರೀಫ್ ಇಲ್ಲಿ ಸತತವಾಗಿ ಗೆಲ್ತಾ ಇದ್ರು. ಆಂಧ್ರದಲ್ಲಿ ಮ್ಯಾಜಿಕ್ ಮಾಡಿದ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ಜೋಡಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ಲೀಡನ್ನು ಇನ್ನೂ ಜಾಸ್ತಿ ಮಾಡಿಕೊಳ್ತಾ ಇದ್ದಾರೆ. ಬೆಳಿಗ್ಗೆ ಪೋಸ್ಟಲ್ ಬ್ಯಾಲೆಟ್ನಿಂದ ಹಿಡಿದು ಇಲ್ಲಿಯವರೆಗೆ DK ಸುರೇಶ್ ಕೇವಲ 1 ಬಾರಿ ಮಾತ್ರ ಲೀಡಲ್ಲಿ ಬಂದಿದ್ರು. ಸತತವಾಗಿ ಡಾಕ್ಟರ್ ಮಂಜುನಾಥ್ ಲೀಡ್ನಲ್ಲಿದ್ದಾರೆ. ಶೋಭಾ ಕರಂದ್ಲಾಜೆ 95,000. ಒಡಿಸ್ಸಾ ವಿಧಾನಸಭೆಯಲ್ಲಿ ಅಧಿಕಾರ ಹಿಡಿಯುವತ್ತ ಬಿಜೆಪಿ. ಉತ್ತರ ಪ್ರದೇಶದಲ್ಲಿ ಕಡಿಮೆ ಆಗಿದೆ. ಒಡಿಸ್ಸಾದಂಥ ಬಿಜೆಪಿ ಎಂದೂ ಅಧಿಕಾರ ಹಿಡಿಯದ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವುದರತ್ತ ದಾಪುಗಾಲು ಹಾಕ್ತಾ ಇದೆ. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಕನ್ಸಾಲ್ಟೇಟ್. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ ಮುನ್ನಡೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅಜಿತ್ 91,523 ಮತಗಳ ಮುನ್ನಡೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.